அது வந்து மிளகா தீபமெல்லாம் நிறைய ஜனம் வருது, கோடிக்கணக்கான ஜனம் வருது. ಅದು ಕಾಣಿಸ್ತಿದೆ ನಿಮಗೆ ಎಲ್ಲ ರುದ್ರಾಕ್ಷಿ ಇದೆ. ಏನು ಗೊತ್ತಾ, ನಮ್ಗೆ ಗೊತ್ತಿಲ್ಲದಿರೋ ಜಾಗದಲ್ಲಿ ಎಲ್ಲನೂ ನಮಗೆ ಅನ್ಸೇಫ್ ಅಂತಲೇ ಅನ್ಸೋದು. ನಾವೇನಾದರೂ ಮ್ಯಾನಿಫೆಸ್ಟ್ ಮಾಡಿಕೊಂಡ್ರೆ ಆಗುತ್ತೆ. ಈ ಫೇರಿಂಗ್ ಎಲ್ಲ ಬಿಚ್ಬಿಡಿ, ನಾನೇ ಬಿಚ್ಚಿದೆ. ಏನಕ್ಕಂದರೆ ಯಾರನ್ನೂ ನಂಬಿ ಬಿಟ್ಟೋಕ್ಕಾಗಲ್ಲ. ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಖತ್ತಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ನಾವಿದ್ದೀವಿ ಧರ್ಮಪುರಿಯಲ್ಲಿ. ಬ್ಯಾಂಗ್ಳೂರಿಂದ ಇವತ್ತು ಕೊಯಂಬತ್ತೂರು ಕಡೆ ಹೋಗ್ತಾಯಿದ್ದೀವಿ. ಸೀನ್ ಏನಂದರೆ ನೋಡಿರಿ, ನಿಮ್ಗೆ ಇಲ್ಲಿ ಕಾಣಿಸುತ್ತೆ ನನ್ನದು ಗಾಡೀಲಿ ವೈಸರ್ ಇಲ್ಲ. ಈ ವೈಸರ್ ಕತೆ ಏನು ಅಂತ ಹೇಳ್ತೀನಿ ಬನ್ನಿರಿ. ಆಮೇಲೆ ನನ್ನ ಈ ಬೈಕಲ್ಲಿ ಇದೇ ಲಾಂಗೆಸ್ಟ್ ರೈಡು. ಸೊ ಬೆಂಗಳೂರಿಂದ ಇಲ್ಲಿಗೆ 350 ಕಿಲೋಮೀಟರ್ಸ್ ಇದೆ. ಸೊ ಹೋಗ್ತಾ ಹೋಗ್ತಾ ಈ ವೈಸರ್ ಕತೆ ಏನು ಅಂತ ಹೇಳ್ತೀನಿ ಬನ್ನಿರಿ. ಆಲ್ರೆಡಿ ನಾವು ಒಂದು 100-120 ಬಂದಿದ್ದೀವಿ ಅನಿಸುತ್ತೆ ಅಲ್ಲ ಮಚ್ಚಿ? ಸೊ ಈ ವೈಸರ್ ಕತೆ ಏನಂತಂದರೆ, ನಾವು ಗಾಡಿ ತೊಗೊಂಡೊಂದು 4-5 ಮಂತ್ಸ್ ಆಯಿತು. 4-5 ಮಂತ್ಸ್ ಆದಮೇಲೆ ಇದು ಸ್ಟಾಕ್ ವೈಸರ್ ನೀವು ನೋಡಿರ್ತೀರ. ನೋಡಿಲ್ಲ ನಾನು ನಿಮಗೆ ಸ್ಟಾಕ್ದಿಗೂ ಹೈ ರೈಸು ವೈಸರ್ಗೆ ಫೋಟೋಸ್ ಹಾಕ್ತೀನಿ, ನೋಡಿರಿ ಎಷ್ಟು ಡಿಫ್ರೆನ್ಸ್ ಇದೆ ಅಂತ. ಸೊ ಅದು ಹೈ ರೈಸ್ ವೈಸರ್ನ ಒಂದು 4 ತಿಂಗಳಿಂದ ಗಾಡಿ ತೊಗೊಂಡಾಗಿಂದನೂ ಹುಡುಕ್ತಾನೇ ಇದ್ದೀವಿ. ಅಮೆಝಾನಲ್ಲಿ ಒಂದೆರಡು ತರಿಸಿದೆ ನಾನು, ಬಟ್ ಅದನ್ನು ಅಷ್ಟೊಂದು ಕ್ವಾಲಿಟಿ ಇದ್ದಿಲ್ಲ. ಕಂಪ್ನಿಯಲ್ಲಿ ಮ್ಯಾನುಫ್ಯಾಕ್ಚರಿಂಗು ಇಲ್ಲಂತೆ, ಸ್ಟಾಪ್ ಆಗಿಬಿಟ್ಟಿದೆ. ಕೆಲವು ಶೋರೂಮಲ್ಲಿ ಸ್ಟಾಕ್ ಇತ್ತು, ನಾವು ಅದು ಅಲ್ಲಿ ತೊಗೊಂಡಿಲ್ಲ. ಏನಾಯಿತು ಅಂತಂದರೆ, ಯಾರೋ ಇದು ಸೇಲ್ಸ್ ಹೆಡ್ ಏನೋ ಚೇಂಜ್ ಆಗಿಬಿಟ್ಟಿದ್ದಾರಂತೆ, ಹಂಗೆ ಹಿಂಗೆ ಅಂತೆಲ್ಲ ಡೌ ಮಾಡಿದ್ರು ಕಂಪ್ನಿಯವರು. ಅದೆಲ್ಲ ನಾನು ನಂಬಲ್ಲ. ನನಗೇನಂದರೆ ಅಪ್ರಿಲಿಯಾದವ್ರಿಗೆ RS457 ನಿಮಗೆ ಗೊತ್ತು, ಸ್ಟಾರ್ಟಿಂಗ್ ಬಂದಾಗ ಗಾಡಿ ಯಾರು ತೊಗೊಂಡಿರಲಿಲ್ಲ. ಸೊ ಅವ್ರಿಗೂ ಮೈಂಡಲ್ಲಿತ್ತು, ಅಯ್ಯೋ ನಮ್ಮ ಗಾಡಿ ಯಾವುದು ಸೇಲ್ ಆಗ್ತಾಯಿಲ್ಲ ಅಂತ. ಸ್ಪೇರ್ಸ್ ಅವರು ಅಷ್ಟು ಮಾಡಿಲ್ಲ. ಆಮೇಲೆ GST ಎಲ್ಲ ರಿವಿಷನ್ ಆಯ್ತಲ್ಲ, ಆವಾಗಿಂದ ಗಾಡಿ ಹೆವಿ ಸೇಲ್ ಆಗಿಬಿಟ್ಟಿದೆ. ಇದು ಹೋಲಿ ಶಿಟ್. ಯೂಟರ್ನ್ ಹಾಕ್ತೀಯಾ ಇಲ್ಲ ಮುಂದೆ ಕೆಳಗಡೆ ಬರೋಣ? ಯೂಟರ್ನ್ ಹಾಕೊಂಡು ಇದು ಸರ್ವಿಸ್ ಒಳಗೆ. ಸೊ ಸ್ನೇಹಿತರೆ, ನಾವು ಇಲ್ಲೊಂದು ಕಾಲಭೈರವ ಟೆಂಪಲ್ ಇದೆಯಂತೆ ಧರ್ಮಪುರಿಯಲ್ಲಿ. ಸಖತ್ತಾಗಿರುತ್ತೆ, ಹೆವಿ ಪವರ್ಫುಲ್ಲು ದೇವಸ್ಥಾನ. ಅಲ್ಲಿಗೆ ಹೋಗ್ತಾಯಿದ್ದೀವಿ. ಆನ್ ದ ವೇ ಟೆಂಪಲ್ ಮುಗಿಸ್ಕೊಂಡು ಹಂಗೆ ಕೊಯಂಬತ್ತೂರಿಗೆ ಹೋಗೋಣ ಅಂತ. ಸೊ ಸೀನ್ ಏನಂದರೆ, ಈ ಹೈ ರೈಸ್ ವೈಸರ್ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡಿಲ್ಲ. ಏನಕ್ಕಂದರೆ ಅವರು ಇಷ್ಟೊಂದು ಗಾಡಿ ಸೇಲ್ ಆಗುತ್ತೆ ಅಂತ ಅವ್ರಿಗೆ ಇಂಟಿಮೇಷನ್ ಇದ್ದಿಲ್ಲ, ಗೊತ್ತಾಗಿಲ್ಲ, ಯಾರು ಎಕ್ಸ್ಪೆಕ್ಟ್ ಮಾಡಿರಲ್ಲ. GST ರಿವಿಷನ್ ಆದಮೇಲೆ ಹೆವಿ ಗಾಡಿ ಸೇಲ್ಸ್ ಆಗಿದೆ. ಆಮೇಲೆ ಆ್ಯಡ್ ಆನ್ ವೈಸರು ಎಲ್ಲೂ ಇಲ್ಲ. ಹುಡುಕಿ ಸಾಕಾಗೋಯ್ತು. ನನಗಂತೂ 4-5 ತಿಂಗಳಿಂದ ಹುಡುಕಿ ಸಾಕಾಗೋಯ್ತು. ಸ್ಟಾಕ್ ವೈಸರಲ್ಲಿ ಏನಂದರೆ, ನಿಮಗೆ ನಂದು ಹಳೆ ವೀಡಿಯೋಸ್ ಯಾವ್ದಾರು ನೋಡಿರಿ, ಹೆವಿ ವಿಂಡ್ ಬಫೆಟ್. ಏನಕ್ಕಂದರೆ ಅದು ವೈಸರ್ ಇರೋದು ಇಲ್ಲಿ ಗಂಟ, ನಾನು ಕರೆಕ್ಟಾಗಿ ಇಲ್ಲಿ ಹೊಡೆಯುತ್ತೆ ನನ್ನ ಕ್ಯಾಮ್ರಾ ಮೈಕ್ ನನ್ನ ಹೆಲ್ಮೆಟ್ ಹತ್ರಕ್ಕೆ. ಸೊ ವ್ಲಾಗ್ ಮಾಡೋಕ್ಕೂ ಆಗಲ್ಲ, ಹೆವಿ ವಿಂಡ್ ಬ್ಲಾಸ್ಟ್ ಇದೆ. ಅದ್ರ ಜೊತೆಗೆ ಆ್ಯಕ್ಚುಲಿ ನಾವು ಅಲ್ಲೇ ಹಿಂದೆ ಕೆಳಗಡೆ ಫ್ಲೈಓವರ್ ಕೆಳಗಡೆ ತೊಗೋಬೇಕಿತ್ತು, ನಾವು ಮಿಸ್ ಮಾಡ್ಕೊಂಡು ಇಷ್ಟು ದೂರ ಬಂದ್ವಿ. ನೋಡೋಣ ಈ ಕಡೆಯಿಂದ. ಸೊ ಅದು ಇಷ್ಟೇ ಬರೋದು ಹೈ ರೈಸ್ ವೈಸರು, ಅಟ್ಲೀಸ್ಟ್ ಇಲ್ಲಿ ಗಂಟ ಬರುತ್ತೆ. ಪಾಪ ಯಾರೋ ಅಡ್ರೆಸ್ ಹೇಳ್ತಾವ್ರೆ. ಆ ವೈಸರ್ನ ಹುಡುಕಿ ಸಾಕಾಗಿ ಒಂದಿನ ಬೇಜಾರಾಗಿ ಅಮೆಝಾನಿಂದ ಒಂದು ವೈಸರ್ ತರಿಸಿದೆ. ಅದನ್ನು ಹಾಕೋಣ ಅಂತ ಅಂದ್ಕೊಂಡು ಸ್ಟಾಕ್ ವೈಸರ್ನ ಬಿಚ್ಚಿದೆ. ಆ ವೈಸರು ಸರಿಯಾಗಿಲ್ಲ, ಅದಕ್ಕೆ ಸ್ಟಾಕ್ ವೈಸರ್ ಫಿಟ್ ಮಾಡಿಲ್ಲ. ನಾವು ಕೇರಳದಲ್ಲಿ ಟ್ರಿವೆಂಡ್ರಮ್ಮು ಅಲ್ಲಿ ಇಲ್ಲಿ ಕೊಯಂಬತ್ತೂರು ಎಲ್ಲ ಕಡೆ ಹುಡುಕಿದ್ವಿ ವೈಸರ್ನ. ಕೇರಳದಲ್ಲಿ ಒಂದು ಕಡೆ ಇತ್ತು, ಬಟ್ ಕೇರಳ ಟ್ರಿವೆಂಡ್ರಮ್ ಗುರು 750 ಕಿಲೋಮೀಟ್ರ್ ಇದೆ, ಅಲ್ಲಿಗೆಲ್ಲ ಹೋಗೋಕ್ಕಾಗಲ್ಲ. ಬಟ್ ಅವ್ರನ್ನ ಕೇಳಿದ್ವಿ, ನೀವೇನಾದರೂ ಕೊರಿಯರ್ ಏನಾದರೂ ಮಾಡೋಕ್ಕಾಗುತ್ತಾ ಅಂತ. ಇಲ್ಲಪ್ಪ ಅಂತ ಅಂದರು. ಬೇಕಂದರೆ ತಿಕ್ಕ ಮುಚ್ಕೊಂಡು ಬನ್ನಿ ಶೋರೂಮ್ಗೆ ಅಂತಂದರು. ಆಗಲ್ಲ ಗುರು ಅಂತ ಸುಮ್ಮನೆ ಹೋದ್ವಿ. ಮತ್ತು ಈ ಕೊಯಂಬತ್ತೂರಲ್ಲಿ ಶೋರೂಮಲ್ಲಿ ಕೇಳಿದ್ವಿ ಪಾಪ ಅವ್ರನ್ನ. ಅವರು ಸೇಲ್ಸ್ ಮ್ಯಾನೇಜರ್ ಯಾರೋ ಸ್ವೀಟು ತುಂಬ, ಅವರು ಸರ್ ಆಯ್ತು ಸರ್ ನಾನು ಕೊರಿಯರ್ ಮಾಡ್ತೀನಿ ಅಂತ ಅಂದರು. ಅದಾದಮೇಲೆ ನಮ್ಗೊಂದು ಡೌಟ್ ಬಂತು, ಗುರು ಅದು ಫ್ರಜೈಲ್ ಐಟಮು, ಕೊರಿಯರ್ ಏನೋ ಮಾಡ್ತಾರೆ, ಹ್ಯಾಂಡ್ಲ್ ಮಾಡೋರೇನೋ ಸರಿಯಾಗಿ ಹ್ಯಾಂಡ್ಲ್ ಮಾಡ್ದಲೆ ಹೊಡೆದಾಕ್ಬಿಟ್ರೆ 2,500 ವೈಸರು ಹೋಗೋದಿರಲಿ,
ನಮಗೆ ಬೇಜಾರಾಗ್ಬಿಡುತ್ತೆ ಅಯ್ಯೋ ಗುರು ಅಂತ. ಸೊ ಅದಕ್ಕೆ ನಾನು ನಮ್ಮ ಮಚ್ಚ ಏನು ಮಾಡಿದ್ವಿ, ಒಂದು ರೈಡ್ ಹೋಗ್ಬಿಡೋಣ. ಯಾಕಂದ್ರೆ ನಾವು ಈ ಕೊಯಂಬತ್ತೂರು ಸೈಡ್ ಬಂದಿಲ್ಲ, ಇನ್ನೂ ಪ್ಲ್ಯಾನ್ ಇದೆ, ಕೊಲ್ಲಿ ಹಿಲ್ಸ್ ಹೋಗಬೇಕು ಅಂತ ಪ್ಲ್ಯಾನ್ ಇದೆ. ಸೊ ಅದನ್ನು ಮೇ ಬಿ ನಾಳೆ ಅನಿಸುತ್ತೆ. ಹೆಂಗೋ ನಮ್ಮದು ಒಂದು ರೈಡ್ ಆಗಲಿ ಅಂತ ನಾನು ಲಾಸ್ಟ್ ರೈಡ್ ಮಾಡಿದ್ದು ನ್ಯೂ ಇಯರ್ ಆದಮೇಲೆ ಫಸ್ಟ್ ವೀಕಲ್ಲಿ ಒಂದೂವರೆ ತಿಂಗಳಿಂದ ಗಾಡಿನೇ ಎತ್ತಿಲ್ಲ ಆಚೆಗೆ. ಸೊ ಯಾಕೆ ಒಂದು ರೈಡ್ ಮಾಡಬಾರ್ದು, ಹಂಗೆ ಬಂದುಬಿಟ್ಟು ಶೋರೂಮ್ ಹತ್ರ ಇಲ್ಲಿ ಕೊಯಂಬತ್ತೂರು ಶೋರೂಮಲ್ಲಿ ಹೈರೈಸ್ ವೈಸರ್ನ ಇಲ್ಲೇ ಫಿಟ್ ಮಾಡಿಸ್ಕೊಂಡು ಹೋಗ್ಬಿಡೋಣ ಅಂತ ಹಂಗೆ ವಿತೌಟು ವೈಸರ್ ಬಂದ್ಬಿಟ್ಟಿದ್ದೀನಿ. ಇದೊಂಥರ ಕ್ರೇಜಿ ರೈಡ್ ನಮಗೆ. ಒಂದು ವೈಸರ್ಗೋಸ್ಕರ ಅವನ ಅಜ್ಜಿ 350 400 ಕಿಲೋಮೀಟ್ರು ಟ್ರಾವೆಲ್ ಮಾಡ್ತಾ ಇರೋದು ಮೆಂಟಲ್ ನನ್ನ ಮಕ್ಕಳು ನಾವೇ ಅನಿಸುತ್ತೆ. ಪಾಪ ಅವ್ರು ನೀಟಾಗಿ ಶಿಫ್ಟ್ ಮಾಡಿರೋರು, ನಮಗೊಂದು ರೈಡ್ ಆಗಲಿ ಅಂತ. ಹೋಗಿ ಬರೋದಕ್ಕೆ ಅರೌಂಡ್ 800 ಕಿಲೋಮೀಟ್ರ್ ಆಗುತ್ತೆ ನಮಗೆ. ದಟ್ಸ್ ಫೈನ್. ಇದು ನೋಡ್ರಿ ಈ ವೈಸರ್ ಕತೆ. ಯೂಶ್ವಲಾಗಿ ನಾನು ನೋಡಿರೋದು ಬೈಕರ್ಸ್ಗಳೆಲ್ಲ ವೈಸರ್ನ ಶಿಫ್ಟ್ ಮಾಡಿಸ್ಕೊಂಡ್ಬಿಡ್ತಾರೆ. ವೈಸರ್ ಅಂತ ಏನೇ ಬೇಕಂದ್ರೆ ಪಾರ್ಟ್ಸ್ಗಳನ್ನ ಶಿಫ್ಟ್ ಮಾಡಿಸ್ಕೊಂಡ್ಬಿಡ್ತಾರೆ. ಈ ಥರ ಒಂದೇ ಒಂದು ಸಿಂಗಲ್ ಪಾರ್ಟ್ಗೋಸ್ಕರ 400-500 ಕಿಲೋಮೀಟ್ರೆಲ್ಲ ಯಾವನು ಹೋಗಲ್ಲ. ನಾವು ಅದಕ್ಕೆ ಗ್ಯಾಪಲ್ಲಿ ಒಂದು ರೈಡ್ ಆದಂಗೆ ಆಗುತ್ತೆ. ಹಂಗೆ ವೈಸರ್ನ ಎತ್ಕೊಂಡು ನೀಟಾಗಿ ಫಿಟ್ ಮಾಡಿಸ್ಕೊಂಡು ಬಂದ್ಬಿಡೋಣ ಅಂತ ಹೊರಟ್ಬಿಟ್ಟಿದ್ದೀವಿ. ಸೊ ನಾವು ಬೆಳಿಗ್ಗೆ ಮನೆ ಬಿಟ್ಟಿದ್ದು 4 ಗಂಟೆ, ಈಗ ಆಲ್ರೆಡಿ 8 ಗಂಟೆ ಆಗಿದೆ. ಫುಲ್ಲು ಫಾಗ್ ಇತ್ತು ಗುರು. ಸಂಕ್ರಾಂತಿ ಹಬ್ಬ ಆಗಲೇ 1 ವೀಕ್ ಆಗಿದೆ. ನಾವು ಎಲ್ಲ ಬಿಸಿಲಿರುತ್ತೆ ಅಂದ್ಕೊಂಡ್ರೆ ಬೆಳಗ್ಗೆ ಫುಲ್ಲು ಚಳಿ. ಅವ್ನು ಹಾಕೊಂಡು ಕೈಯೆಲ್ಲ ನಡೀತೈತೆ. ಯಾರು ಯಪ್ಪ, ನಾನು ಬಂದಿಟ್ಲು ಅಂದ್ಕೊಂಡೆ. ಅಕ್ಕ ನಾವಿಬ್ಬರು ಕಾರ್ಡೋದಲ್ಲಿ ಕನೆಕ್ಟ್ ಆಗಿದ್ದೀವಿ. ಸೊ ನೋ ಇಶ್ಯೂಸ್. ಅವನ ಹತ್ರ ಅವನು ಮ್ಯಾಪ್ ಹಾಕ್ಕೊಂಡ್ಬಿಟ್ಟಿದ್ದಾನೆ. ಏನೇ ಇದ್ದರೂ ನಾವಿಬ್ಬರು ಮಾತಾಡಿಕೊಂಡು ಆರಾಮಾಗಿ ಹೋಗ್ಬೋದು. ಗುರು ಬೆಂಗಳೂರು ಬಿಟ್ಟು ಇಲ್ಲೆಲ್ಲ ಹುಷಾರಾಗಿರ್ಬೇಕು ಗುರು. ನಮ್ಮ ಯಾವ ಕಡೆಯಿಂದ ಬಂದು ಹೆಂಗೆ ಇಟ್ಬಿಟ್ಟು ಹೋಗ್ಬಿಡ್ತಾರೆ ಅಂತ ಗೊತ್ತಾಗಲ್ಲ. ಇಷ್ಟೊಂದು ದಿನ ಆದಮೇಲೆ ಸ್ನೇಹಿತರೆ. ಆಮೇಲೆ ಇನ್ನೊಂದೇನೆಂದರೆ ಈ ಬೈಕಲ್ಲಿ ಲಾಂಗೆಸ್ಟ್ ರೈಡ್ ಇದು ನನಗಿದ್ದು. ಲಾಸ್ಟ್ ಟೈಮ್ ಪೆನ್ಕೊಂಡಾಗ ಹೋಗಿದ್ನಲ್ಲ, ಅದು ಬಂದುಬಿಟ್ಟು 200 ಚೇಂಜ್ 275 ಇತ್ತು. ಇದು ಇನ್ನೊಂದು 100 ಕಿಲೋಮೀಟ್ರ್ ಜಾಸ್ತಿ ಇದೆ ರೈಡು. 275 ಅಲ್ಲ, ಮೇ ಬಿ 200 ಚೇಂಜ್ ಅನ್ಸುತ್ತೆ ಅದು. ಇದು ಎಷ್ಟಿತ್ತು ಮಚ್ಚೆ ಪೆನ್ಕೊಂಡ? 200 ಚೇಂಜ್. ಆಮೇಲೆ ಆನ್ ದ ವೇ ಹೋಗ್ಬೇಕಾದ್ರೆ ಗುರು ಸುಮ್ಮನೆ ಈಗ ಡೆಸ್ಟಿನೇಷನ್ ಮುಗಿಸ್ಕೊಂಬರೋದಲ್ಲ, ಅಟ್ಲೀಸ್ಟ್ ಇಷ್ಟು ದೂರ ಬರ್ತಾಯಿದ್ದೀವಿ, ಆ ಕಡೆ ಈ ಕಡೆ ಏನಾದರೂ ಒಳ್ಳೊಳ್ಳೆ ಜಾಗಗಳು ನೋಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಾಗ ನಮ್ಮ ಮಚ್ಚೆಯವರ ಕಝಿನ್ನು ಅಂಕಲ್ ಯಾರೋ ಹೇಳಿದ್ರಂತೆ, ಇಲ್ಲಿ ದೇವಸ್ಥಾನ ಸಕ್ಕತ್ತಾಗಿದೆ ಹೋಗಿ ಬನ್ನಿ ಅಂತ. ಆಮೇಲೆ ನಾನು ಸರ್ಚ್ ಮಾಡಿ ನೋಡಿದೆ, ಯಾಕೆ ಹೋಗ್ಬೇಕು ಅನಿಸ್ಬಿಡ್ತು. ಸೊ ದೇವಸ್ಥಾನಕ್ಕೆ ಹೋಗಿ ಇಲ್ಲಿಂದ ಕೊಯಂಬತ್ತೂರು ಇನ್ನೂ ಇದೆ ಗುರು. ಏನಿಲ್ಲ ಅಂದರೂ ಒಂದು 200 ಆದರೂ ಇದೆ ಇಲ್ಲಿಂದ. ನಾನು ಪೂರಾ ವ್ಲಾಗ್ ಮಾಡಲ್ಲ, ಏನಕ್ಕಂದರೆ ನಿಮಗೆ ವೈಸರ್ ಇಲ್ಲದೆ ಇದ್ದರೆ, ಈಗ ಇಲ್ಲೇನೋ ನಾರ್ಮಲ್ ಸಿಟಿ ಒಳಗಡೆ ಬಂದ್ವಿ, ಲೋ ಸ್ಪೀಡ್ಸಲ್ಲಿ ಇದ್ದೀವಿ, ಏನು ಅನಿಸಲ್ಲ ನಿಮಗೆ. ಹೈವೇನಲ್ಲಿ ವಿತೌಟ್ ವೈಸರು ನಾನು ವ್ಲಾಗ್ ಮಾಡಿದ್ರೆ ವಿಂಡ್ ಬಫೆಟ್ಗೆ ಕಿವಿ ಕಿತ್ತೋಗ್ಬಿಡುತ್ತೆ. ಸೊ ಅದಕ್ಕೆ ನಾನೇನು ವ್ಲಾಗ್ ಮಾಡಲ್ಲ. ನೋಡೋಣ, ವೈಸರ್ ಹಾಕಾದ್ಮೇಲೆ ವ್ಲಾಗ್ ಮಾಡ್ತೀನಿ. ಎಲ್ಲ ಅಯ್ಯೋ ಇದೇನೇ ಇದೆ ಟೆಂಪಲ್ಲು, ನೋಡಲಿಲ್ಲ. ಸೊ ಇಲ್ಲಿ ಸಮಸ್ಯೆ ಏನಂದರೆ ನಾವೆಲ್ಲ ಗೇರ್ಸ್ ಹಾಕ್ಬಿಟ್ಟಿದ್ದೀವಿ. ಶೂ ಅದು ಇದೆಲ್ಲ ಬಿಚ್ಬಿಟ್ಟು ಹೋಗಬೇಕು. ಮಚ್ಚಿ ಇಲ್ಲಿ ಯಾರನ್ನಾರು ಕೇಳ್ತಿ ಅಂಗಡಿ ಹತ್ರ ಬಿಡ್ಬೋದಾ ಒಂದು ಸ್ವಲ್ಪ ಹೊತ್ತಂತ. ಸ್ನೇಹಿತರೆ ಏನು ಗೊತ್ತಾ ಸೀನು, ನಮ್ಮ ಹತ್ರ ನೋಡಿ ಬ್ಯಾಗ್ಸು ಎಲ್ಲ ಇದೆ, ಯಾರನ್ನೂ ನಂಬಿ ಬಿಟ್ಟೋಕ್ಕಾಗಲ್ಲ. ಆಮೇಲೆ ನಂಬಿಕೆ ಇಲ್ಲ ಅಂತಲ್ಲ, ಸುಮ್ಮನೆ ಗೊತ್ತಿಲ್ಲದಿರೋದು ಏನಕ್ಕೆ. ಫಸ್ಟು ನಮ್ಮ ಮಚ್ಚಿ ಹೋಗ್ಬಿಟ್ಟು ಬರ್ತಾನೆ, ಆಮೇಲೆ ನಾನು ಹೋಗ್ಬಿಟ್ಟು ಬರ್ತೀನಿ. ದೇವಸ್ಥಾನದ ಒಳಗಡೆಲ್ಲ ವಿಡಿಯೋ ಮಾಡೋಂಗಿಲ್ಲ ಅನಿಸುತ್ತೆ, ಹಾಗೆ ಒಂದೆರಡು ಕ್ಲಿಪ್ಪಿಂಗ್ಸ್ ಹಾಕ್ಕೊತೀನಿ. ಬಟ್ ಇದು ಪವರ್ಫುಲ್ ದೇವಸ್ಥಾನ ಸ್ನೇಹಿತರೆ. ಇನ್ ಕೇಸ್ ಯಾರಾದರೂ ಧರ್ಮಪುರಿ ಕಡೆ ಧರ್ಮಪುರಿ ಸೇಲಂ ರೋಡಲ್ಲಿ ಬರೋರಿದ್ದರೆ ಟೆಂಪಲ್ ವಿಸಿಟ್ ಮಾಡ್ಕೊಂಡು ಹೋಗ್ರಿ. ನಾನು ಟೆಂಪಲ್ದು ಲೊಕೇಶನ್ ಎಲ್ಲ ಹಾಕಿರ್ತೀನಿ. ನಾನು ಇರ್ತೀನಲ್ಲ ಬಿಡು ಮಚ್ಚೆ. ಗುಡಿ ಒಳಗಡೆ ಬಿಟ್ಟರೆ ಓಕೆ ಚೆನ್ನಾಗಿರುತ್ತೆ, ಬಟ್ ಗುಡಿ ಒಳಗಡೆ ಬಿಟ್ಟರು ಸ್ಯಾಡೋ ಬ್ಯಾಗ್ಸ್ ಎಲ್ಲ ಹೌದಾ, ನೋಡು ಒಂದ್ಸಲ. ಆಮೇಲೆ ಇದು ನೋಡ್ರಿ, ಇಲ್ಲಿ ಇದು ಬರುತ್ತೆ, ಇಲ್ಲಿ ಇನ್ನೊಂದು ಫೇರಿಂಗ್ ಬರುತ್ತೆ. ಈ ಫೇರಿಂಗೆಲ್ಲ ಬಿಚ್ಬಿಟ್ಟು ನಾನೇ ಬಿಚ್ಚಿದೆ. ಏನಕ್ಕಂದರೆ ವೈಸರ್ ಹಾಕೋದಕ್ಕೆ ಈ ಫೇರಿಂಗ್ ಬಿಚ್ಚಬೇಕು, ನೆಟ್ಟೆಲ್ಲ ಫಿಟ್ ಮಾಡಬೇಕಂದ್ರೆ ಈ ಫೇರಿಂಗ್ ಬಿಚ್ಬಿಟ್ಟೆ ಹಾಕಬೇಕು. ಸೊ ಎಲ್ಲ ಬಿಚ್ಚಿದೆ. ಅಮೆಝಾನಿಂದ ಬಂದಿದ್ದು ವೈಸರು ಸರಿಗಿಲ್ಲ, ಕ್ವಾಲಿಟಿ ಇದ್ದಿಲ್ಲ ಅಂದ್ಬಿಟ್ಟು ಮತ್ತು ಇದೆಲ್ಲ ಫಿಟ್ ಮಾಡಿಲ್ಲ ನಾನು. ಏನಕ್ಕಂದರೆ ಈಗ ಹೊಸ ವೈಸರ್ ಹಾಕ್ಸಿದ್ರೆ ಮತ್ತೆ ಇದನ್ನೆಲ್ಲ ಬಿಚ್ಚಬೇಕು ಅವರು. ಬಿಚ್ಚಿ ಹಾಕಿ ಎಲ್ಲ ಇದಾಗ್ಬಿಟ್ಟು ಥ್ರೆಡ್ಸ್ ಹೋಗ್ಬಿಡ್ತವೆ. ಸೊ ಅದಕ್ಕೆ ಒಂದೇ ಸಲ ಫಿಟ್ ಮಾಡಿಸ್ಬಿಟ್ಟು ಹಾಕ್ಸ್ಬಿಡೋಣ ಅಂತ. 1.5 ತಿಂಗಳಾಯಿತು ಗಾಡಿ ತೆಗ್ದೆ, 1.5 ತಿಂಗಳಾಯಿತು. ನೋಡಿರಿ ಹೆಂಗಿದೆ ಧೂಳು, ಫುಲ್ಲು ಧೂಳಿದೆ. ನಾನೇನಂದರೆ ಈ ಟ್ರಿಪ್ ಮುಗಿಸ್ಕೊಂಬಂದು ಗಾಡಿ ನೀಟಾಗಿ ವಾಶ್ ಮಾಡ್ಸೋಣ ಅಂತ ಸುಮ್ಮನೆ ಅದೇ. ಧರ್ಮಪುರಿ ಅನಿಸುತ್ತೆ ಗುರು ಇದು, ಬಿಡ್ಬೋದಾ? ಬನ್ನಿ ಬಾ ಮತ್ತೆ ಹೋಗೋಣ. ದೇವಸ್ಥಾನದ ಒಳಗಡೆ ಎಂಟ್ರಿ ಇದೆಯಂತೆ ಬೈಕಿಗೆ, ಬನ್ನಿ ನೋಡೋಣ. ಕೆಲವು ಪ್ಲೇಸಸ್ ಹೆಂಗಿರುತ್ತೆ ಅಂತಂದರೆ ಆ ಪ್ಲೇಸ್ಗಳದ್ದು ಅಂದರೆ ದೇವಸ್ಥಾನದ್ದು ಆ ಜಾಗದಲ್ಲಿರೋ ಪಾಸಿಟಿವ್ ಎನರ್ಜಿಗೆ ನಾವೇನಾದರೂ ಮ್ಯಾನಿಫೆಸ್ಟ್ ಮಾಡಿಕೊಂಡ್ರೆ
ಆಗುತ್ತೆ. ಅದಕ್ಕೇ ನಮ್ಮ ದೊಡ್ಡವರು ಈ ಥರ ಜಾಗಗಳನ್ನ ನೋಡಿ ದೇವಸ್ಥಾನಗಳನ್ನ ಕಟ್ಟಿರೋದು. ಯಾರಾದರೂ ಈ ಕಡೆ ಬರೋರು ಇದ್ದರೆ ಇದಕ್ಕೆ ವಿಸಿಟ್ ಮಾಡಿರಿ. ಹೊರಗಡೆ ಬಂದರೆ ಇದೊಂದು ನಿಮಿಷ ಇರು, ನಾವು ಗೇರ್ಸ್ ಇರುತ್ತಲ್ಲ ಏನು ಎಲ್ಲೂ ಹೋಗೋಕ್ಕಾಗಲ್ಲ. ಅದು ಟೆಂಪಲ್ಗೆಲ್ಲ ವಿಸಿಟ್ ಮಾಡ್ತೀವಿ ಅಂತಂದರೆ ಹೆವಿ ಕಷ್ಟ. ಇಲ್ಲಿ ಸ್ವಲ್ಪ ಪರವಾಗಿಲ್ಲ, ಸ್ವಲ್ಪ ಸೇಫ್ ಅನಿಸುತ್ತೆ. ಏನು ಗೊತ್ತಾ, ನಮ್ಗೆ ಗೊತ್ತಿಲ್ಲದಿರೋ ಜಾಗದಲ್ಲಿ ಎಲ್ಲನೂ ನಮಗೆ ಅನ್ಸೇಫ್ ಅಂತಲೇ ಅನಿಸೋದು. ನಮ್ಗೆ ಗೊತ್ತಿರೋ ಜಾಗಗಳಲ್ಲಿ ಸೇಫ್ ಅನಿಸುತ್ತೆ. ಇದು ಗೊತ್ತಿಲ್ಲಲ್ಲ ಜಾಗ. ಸ್ನೇಹಿತರ ಇದೆ ದೇವಸ್ಥಾನ, ಹಳೇ ದೇವಸ್ಥಾನ. ಆ ಕಡೆ ಏನಿದೆ ಸರ್, ಚಪ್ಪಲಿ ಹಾಕೊಂಡು ಹೋಗ್ಬೋದೆಲ್ಲ ಗೊತ್ತಿಲ್ಲ. ಶರ್ಪ್ ಹಿಂಗೆ ಉಡ್ಲಮ್ಮ, ಹಿಂಗೆ ಕಲ್ಟಿ ಉಡ್ಲಮ್ಮ. ಹಾಂ ಸರಿನಾ ಹಾಂ ಹಂಗೇನ இருக்குது அந்த கடையா கோயிலுக்கு ಎಂಟ್ರಿ? ಹಾಂ ಸರಿನಾ ಈ ಕಡೆ ಇದೆ ಅಂತ. ರೈಲ್ವೆ ಟ್ರ್ಯಾಕ್ ಇದೆ ಗುರು ಅಲ್ಲಿ ಆ ಕಡೆ. ನನಗೆ ಸೀರಿಯಸ್ಸಾಗಿ ಗೊತ್ತಿರಲಿಲ್ಲ ಮಚ್ಚಿ, ನಾನು ಇವತ್ತೇ ನೋಡ್ತಾ ಇರೋದು. ಪ್ಯಾರಾಸ್ಪೇಸ್ ಜಮೀನೆಕ್ ಚಾರ್ಜಸ್ ಕಾಣಿಸಲ್ಲ. ನಿಮಗೆ ಅದು ಸೆಂಡ್ ಮಾಡಿ ಮಚ್ಚಿ, ಅದು ಸ್ಕ್ರೀನ್ಶಾಟ್ ಏನಾದ್ರು ಎತ್ಕೊಂಡು. ಸೊ ಕಾಲಭೈರವ ಅಂತಂದರೆ ನಾಯಿ ದೇವರಂತೆ. ನನಗಂತೂ ದೇವರನ್ನೇ ಗೊತ್ತಿರಲಿಲ್ಲ, ಇಲ್ಲಿ ಬಂದಮೇಲೆ ನನಗೆ ಗೊತ್ತಾಗಿದ್ದು. ದೇವಸ್ಥಾನ ಮಾತ್ರ ಸಾಕಾಗಿದೆ. ಏನು ಮಚ್ಚಿ ದೇವಸ್ಥಾನ ಹೆಂಗಿದೆ? ಹಾಂ ಇನ್ನೊಂದು ಅಬ್ಸರ್ವ್ ಮಾಡ್ದ, ಫುಲ್ ರುದ್ರಾಕ್ಷಿ ಇದೆ ಮಚ್ಚಿ. ಫುಲ್ ಎಲ್ಲ ಕಡೆ ರುದ್ರಾಕ್ಷಿ ಹಾಕಿದ್ದಾರೆ ನೋಡಿ. ಎಲ್ಲ ಫುಲ್ಲು ದೇವಸ್ಥಾನ ಒಳಗಡೆ ಹಿಂಗೆ ರುದ್ರಾಕ್ಷಿ ನೋಡಿ ಕಾಣಿಸ್ತಿದೆ ನನಗೆ. ಎಲ್ಲ ರುದ್ರಾಕ್ಷಿ ಇದೆ. ಆಮೇಲೆ ಇಲ್ಲಿ ನೋಡಿ, ಇಲ್ಲಿ ಒಳಗಡೆ ನೋಡ್ರಿ. ಇಲ್ಲೆಲ್ಲ ಏನಾದರೂ ಬೇಡ್ಕೊಂಡ್ರೆ ಆಗುತ್ತೆ. ಬೀಗಗಳೆಲ್ಲ ಹಾಕಿದ್ದಾರೆ. ಏನೋ ಬಿಡ್ಕೊಂಡು ಬೀಗ ಹಾಕಿರೋದು. இது ஏன்னா 2000 வருஷத்துக்கு முன்னால் இது வந்தது. 2000 வருஷத்துக்கு முன்னாடி பூசணிக்காய் தீபம் தான் இதுக்கு. ஓ இதேனா? எதுக்காகனா பூசணிக்காய் இது இந்த பூசணிக்காய் தீபம் வந்து கண்ணே, இது வந்து கோயில் வந்து 2000 வருஷத்துக்கு முன்ன உருவானது. ஓகே. இது வந்து பூசணிக்காய் தீபம் 6 கால் பூஜை இந்த கோயிலுக்கு. 3 நேரமாக 6 நேரம் பூஜை பண்ணுவாங்க. அதுக்கு தான் 6 கால் பூஜை. அதுக்கு தான் இந்த தீபம் 6 தீபம் பூசணிக்காய் தீபம். இதில் இருக்கிறது 6 தீபம் அதுக்கு தான். நம்ம குடும்பத்துக்கு வந்து புளி படுப்புக்கு, உடம்பு சரியில்லாத இருக்கிறதுக்கு, எதிராளிங்க பிரச்சனைக்கு எல்லா தீர்வும் கிடைக்கிறதுக்கு இது 18 சுற்றணும். ஆமாம், கோயிலில் வந்து 18 வெளியில் இருந்துங்களா உள்ள? வெளியே தான் சுற்றணும். 18 சுற்று இந்த தீபம் தான் இதுக்கு மெயின். உங்களால் முடிஞ்ச வரைக்கும் சுற்றணும். கட்டப்பட நீ எத்தனை நாள் உன்னால் முடியலன்னா 4 சுற்றுக்குள்ள சுற்றிட்டு போகலாம். அதுதான் கண்ணா இந்த கோயில் சிறப்பு. வந்து தீபமும் 18 சுற்று தான் தீபம். அஷ்டமியில் வந்து ராகுகால டைமில் வந்து நைட்டு 10 மணிக்கு ஆரம்பிக்குவாங்க. திருப்பி வந்து 3 மணிக்கு முடிப்பாங்க. அது வந்து மிளகாய் தீபமெல்லாம் நிறைய ஜனம் வருது, கோடிக்கணக்கான ஜனம் வருது. அது வந்து மிளகாய் தீபம் போடுவாங்க. நம்ம இதெல்லாம் விளங்குறதுக்கோசரம், நம்ம மேலே கருது எல்லாம் விளங்கி நமக்கு நல்லபடியாக வரத்துக்கோசரம் மிளகாய் தீபம். அஷ்டமிக்கு தீபம் உண்டு. அஷ்டமிக்கு தீபங்க. சரிம்மா. தீபம்னா யாகமே நடத்துகிறாங்க. அது வருவாங்க ஒரு 10 பேர் வந்து எல்லாம் யாகம் நடத்துங்க. மிளகா மூட்டையாக கொட்டி யாகம் நடத்துவாங்க. அதுதாங்க இந்த கோயில் சிறப்பு, வேறு எதுவும் இல்லை. நான் எல்லாமே நல்லபடியாக தான் நடக்குது. எதுவும் பழுதாவிலாம் போல. கூட இங்கே வந்து நல்லா தீர்வு கிடச்சி போயின்னுங்கிறாங்க, நல்லாவும் இருக்கிறாங்க. ಸರಿ ಥ್ಯಾಂಕ್ಸ್. ಸರಿ. ಸ್ನೇಹಿತರೆ, ಅವ್ರು ಹೇಳಿದ್ದೇನೆಂದರೆ ಅಲ್ಲಿ ಇದು ಬೂದ್ಗುಂಬಳಕಾಯಿ ಅಂತ ಸ್ಪೆಷಲ್ ಇಲ್ಲಿ. ಏನಾದರೂ ಕೇಳಿಕೊಂಡು 18 ಸುತ್ತು ಹಾಕಿದ್ರೆ ಬೂದ್ಗುಂಬಳಕಾಯಲ್ಲಿ ದೀಪ ಮಾಡಿ ಹಚ್ಚಿದ್ರೆ ಕರೆಕ್ಟಾಗಿರುತ್ತಂತೆ. ಅಂದರೆ ನೀವೇನು ಅಂದ್ಕೊಂಡು ನೆರವೇರುತ್ತಂತೆ. ಸೊ ಅದೇ ಇಲ್ಲಿ ಸ್ಪೆಷಲ್ಲು. ನಾವೊಂದು 3 ರೌಂಡ್ ಹಾಕೋಣ ಬನ್ನಿ.